ಬಿಗ್ ಬಾಸ್ ಖ್ಯಾತಿಯ ರಜತ್ ಮೈಸೂರಿನ ಹಳೆ ಜಿಲ್ಲಾಧಿಕಾರಿ ಕಚೇರಿಯ ಕಟ್ಟಡದ ಬಳಿ ಸಿಗರೇಟನ್ನು ಕೈಯಲ್ಲಿ ಹಿಡಿದುಕೊಂಡು ಕಾರ್ನಿಂದ ಇಳಿದು ವಿಡಿಯೋವನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಿರೋದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಇದು ಮೈಸೂರಿನ ಜಿಲ್ಲಾಧಿಕಾರಿಯ ಕಚೇರಿ ಆಗಿತ್ತು. ತದನಂತರ ಇಲ್ಲಿಂದ ಸಿದ್ಧಾರ್ಥ ನಗರಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಸ್ಥಳಾಂತರಗೊಂಡ ನಂತರ ಈ ಕಟ್ಟಡವನ್ನು ಅದೇ ರೀತಿಯಾಗಿ ಸಂರಕ್ಷಿಸಲಾಗಿದೆ. ಇದೊಂದು ಪಾರಂಪರಿಕ ಕಟ್ಟಡ ಆಗಿದೆ. 100 ವರ್ಷಕ್ಕೂ ಹಳೆಯದಾದಂಥ ಈ ಒಂದು ಕಟ್ಟಡ ಏನಿದೆ, ಈ ಕಟ್ಟಡದ ಮುಂಭಾಗದಲ್ಲಿ ನಿಂತು ಬಿಗ್ ಬಾಸ್ ಖ್ಯಾತಿಯ ರಜತ್ ಒಂದು ವಿಡಿಯೋವನ್ನು ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನ ಅಪ್ಲೋಡ್ ಮಾಡಿದ್ದಾರೆ. ಅಂದರೆ ಅವರು ಕಾರಿನಿಂದ ಇಳಿಬೇಕಾದ್ರೆ ಕೈಯಲ್ಲಿ ಸಿಗರೇಟನ್ನು ಹಿಡ್ಕೊಂಡು ಬರುವಂಥದ್ದು ಸಾಕಷ್ಟು ಸ್ಟೈಲಾಗಿ ಆ ವಿಡಿಯೋವನ್ನು ಚಿತ್ರೀಕರಣವನ್ನು ಮಾಡಲಾಗಿದೆ. ಒಟ್ಟು 2 ವಿಡಿಯೋವನ್ನು ರಜತ್ ಇಲ್ಲಿ ಚಿತ್ರೀಕರಣ ಮಾಡಿದ್ದಾರೆ ಇದೇ ಒಂದು ಸ್ಥಳದಲ್ಲಿ. ಯಾಕಂದರೆ ನೀವು ಗಮನಿಸಿದ್ರೆ ಆ ಪಾರಂಪರಿಕ ಕಟ್ಟಡದ ಒಂದು ಸೌಂದರ್ಯ ಏನಿದೆ ಅದರ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಅವರು ಮಾಡಿರುವಂತಹ ವಿಡಿಯೋ ಇದಾಗಿದೆ. ಮತ್ತು ಆ ಕಡೆ ನೋಡಿದ್ರೆ ಅಲ್ಲಿ ಸಾಕಷ್ಟು ಹಸಿರಿನಿಂದ ಕೂಡಿದಂತಹ ಗಿಡ ಮರಗಳಿರುವಂಥದ್ದು ಅವೆಲ್ಲವೂ ಸಹ ಆ ವಿಡಿಯೋದಲ್ಲಿ ಕಾಣಸಿಗ್ತದೆ. ಆದರೆ ಈಗ ಪ್ರಮುಖವಾಗಿ ಚರ್ಚೆಗೆ ಕಾರಣವಾಗಿರುವಂಥದ್ದು, ಅವರು ಪಾರಂಪರಿಕ ಕಟ್ಟಡದ ಮುಂಭಾಗದಲ್ಲಿ ಈ ರೀತಿಯಾದಂಥ ವಿಡಿಯೋ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಪೂರ್ವಾನುಮತಿಯನ್ನು ಪಡೆದುಕೊಂಡಿದ್ರಾ ಇಲ್ವಾ ಅನ್ನೋದು. ಇದರ ಜೊತೆಗೆ ಏನು ಅವರು ಕಾರಿನಿಂದ ಇಳಿಬೇಕಾದ್ರೆ ತಮ್ಮ ಕೈಯಲ್ಲಿ ಸಿಗರೇಟನ್ನು ಇಟ್ಕೊಂಡಿರ್ತಾರೆ. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟನ್ನು ಸೇದುವಂಥದ್ದು ಒಂದು ಶಿಕ್ಷಾರ್ಹ ಅಪರಾಧ ಆಗಿದೆ. ಆದರೆ ಅವರು ಸಿನಿಮಾಗೆ ಅಥವಾ ಧಾರಾವಾಹಿಗೆ ಅಥವಾ ರೀಲ್ಗಾಗಿ ವಿಡಿಯೋ ಚಿತ್ರೀಕರಣ ಮಾಡಿದರೂ ಸಹ ಅದನ್ನು ಪ್ರಸಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಆ ವಿಡಿಯೋ ಜೊತೆಗೆ ಹಾಕುವಂಥ ಕೆಲಸವನ್ನು ಮಾಡಲೇಬೇಕಾಗ್ತದೆ. ಅಂದರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ ಅಥವಾ ಧೂಮಪಾನದ ಬಗ್ಗೆ ಎಚ್ಚರಿಕೆ ಇರಲಿ, ಈ ರೀತಿಯಾದಂಥ ಸಂದೇಶವನ್ನು ಒಳಗೊಂಡಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕಾಗ್ತದೆ. ಆದರೆ ಈಗ ಅಪ್ಲೋಡ್ ಮಾಡಿರುವಂಥ 2 ವಿಡಿಯೋದಲ್ಲೂ ಸಹ ಆ ರೀತಿಯಾದಂಥ ಯಾವುದೇ ಸಂದೇಶಗಳಿಲ್ಲ. ಇದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಅಷ್ಟೇ ಅಲ್ಲ, ಏನು ಹಳೆ ಇದು ಮೈಸೂರು ಜಿಲ್ಲಾಧಿಕಾರಿಯ ಕಚೇರಿಯ ಕಟ್ಟಡ ಇದೆ, ಇದು ಲಕ್ಷ್ಮೀಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರ್ತದೆ. ಆ ಲಕ್ಷ್ಮೀಪುರಂ ಪೊಲೀಸ್ ಠಾಣಾಗೆ ಒಂದು ದೂರನ್ನು ಸಲ್ಲಿಸುವಂತಹ ಕೆಲಸವನ್ನು ಸಹ ಈಗ ಮಾಡಲಾಗಿದೆ. ಅಂದರೆ ಈ ರೀತಿಯಾಗಿ ಸಾರ್ವಜನಿಕವಾಗಿ ಸಿಗರೇಟನ್ನು ಹಿಡ್ಕೊಂಡು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿರುವಂಥದ್ದು ಮತ್ತು ಯಾವುದೇ ರೀತಿಯಾದಂಥ ಸಾಮಾಜಿಕ ಸಂದೇಶವನ್ನು ಅಲ್ಲಿ ಹಾಕಿಲ್ಲದೆ ಇರುವಂಥದ್ದು. ಹೀಗಾಗಿ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಈಗ ದೂರು ನೀಡುವಂಥ ಕೆಲಸ ಸಹ ಆಗಿದೆ. ಅಂದರೆ ಸಾಮಾನ್ಯವಾಗಿ ಈ ರೀತಿಯಾಗಿ ಸೆಲೆಬ್ರಿಟಿಗಳಿರುವಂಥ ಸಂದರ್ಭದಲ್ಲಿ ಅವರನ್ನು ಅನುಕರಿಸುವಂತಹ ಸಾಕಷ್ಟು ಅಭಿಮಾನಿಗಳಿರ್ತಾರೆ. ಅವ್ರು ಏನು ಮಾಡ್ತಾರೆ ಅದನ್ನೇ ರಿಪೀಟ್ ಮಾಡುವಂಥ ಕೆಲಸ ಆಗ್ತದೆ. ಇದೇ ಕಾರಣಕ್ಕಾಗಿ ಒಂದು ಉತ್ತಮ ಸಂದೇಶಗಳನ್ನು ಸೆಲೆಬ್ರಿಟಿಗಳು ನೀಡಬೇಕು. ಅವರ ಫಾಲೋವರ್ಸು ಅವ್ರನ್ನ ಫಾಲೋ ಮಾಡೋದ್ರಿಂದಾಗಿ ಒಂದು ವೇಳೆ ಅನಿವಾರ್ಯವಾಗಿ ಈ ರೀತಿಯಾಗಿ ವಿಡಿಯೋಗಳನ್ನು ಮಾಡಬೇಕು ಅಥವಾ ಕಥೆಯ ಉದ್ದೇಶಕ್ಕಾಗಿ ಮಾಡಬೇಕು ಅಥವಾ ಬೇರೆ ಬೇರೆ ಕಾರಣಗಳಿಗೆ ಮಾಡಬೇಕು ಅಂದಾಗ ಕನಿಷ್ಠ ಒಂದು ಸಂದೇಶವನ್ನು ಅದರಲ್ಲಿ ಹಾಕುವಂಥದ್ದು, ಅಂದರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕಾರಕ, ಎಚ್ಚರಿಕೆ, ಈ ರೀತಿಯಾದಂಥ ಸಂದೇಶ ಹಾಕುವಂತಹ ಕನಿಷ್ಠ ಕೆಲಸವಾದರೂ ಆಗಬೇಕಾಗಿತ್ತು. ಆದರೆ ಈ ವಿಡಿಯೋದಲ್ಲಿ ಅವೆರಡೂ ಇಲ್ಲದೆ ಇರುವಂಥದ್ದು. ಯಾಕಂದರೆ ಈ ಹಿಂದೆ ಸಹ ಬಿಗ್ ಬಾಸ್ ಖ್ಯಾತಿಯ ರಜತ್ ಮತ್ತು ವಿನಯ್ ಗೌಡ ಬೆಂಗಳೂರಿನಲ್ಲಿ ಮಚ್ಚನ್ನು ಹಿಡ್ಕೊಂಡು ರೀಲ್ಸನ್ನು ಮಾಡಿದಂಥದ್ದು ಸಹ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಅಷ್ಟೇ ಅಲ್ಲ, ಪ್ರಕರಣ ಸಹ ದಾಖಲಾಗಿತ್ತು. ಅದೇ ಮಾದರಿ ಇಲ್ಲಿಗೆ ಅದಾದ ನಂತರ ಇದೀಗ ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಹಳೆ ಕಟ್ಟಡ ಏನಿದೆ, ಈ ಪಾರಂಪರಿಕ ಕಟ್ಟಡ ಇದೆ, ಇಲ್ಲಿ ಅವರು ಒಂದು ಕುದುರೆಯನ್ನು ಇಟ್ಕೊಂಡು ಮತ್ತು ಕಾರಿನಿಂದ ಸಿಗರೇಟನ್ನು ಕೈಯಲ್ಲಿ ಇಟ್ಕೊಂಡು ಹಿಡಿತಾ ಇರುವಂಥದ್ದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ದೂರು ಸಹ ದಾಖಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ರಾಮ್, TV9 ಮೈಸೂರು.